182 ದಿನಗಳ ನಂತರ, ಕೊಲೆ ನಡೆದು 182 ದಿನಗಳ ನಂತರ ಆರೋಪಿಗಳಿಗೆ ಜಾಮೀನು. ನಾನು ಹೇಳ್ತಾ ಇರೋದು ನಟ ದರ್ಶನ್ ವಿಷಯವನ್ನು. ದರ್ಶನ್ನು, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಘನ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರು ಜಾಮೀನು ಕೊಟ್ಟರು 182 ದಿನಗಳ ಬಳಿಕ. ದರ್ಶನ್ ಅಂತೂ ಹೊರಗಡೆನೇ ಇರೋದು. 6 ವಾರಗಳ ಹಿಂದೆ ಬಿಡುಗಡೆಯಾಗಿತ್ತು. 6 ವಾರ 2 ದಿವಸ ಟು ಬಿ ಪ್ರಿಸೈಸ್. ಯಾಕೆ ಬಿಡುಗಡೆಯಾಗಿತ್ತು? ಇಂಟ್ರಿಮ್ ಬೇಲು, ಮೆಡಿಕಲ್ ಬೇಲು ಅಂತಾರೆ. ಅಂದರೆ ಬೆನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಬಳ್ಳಾರಿ ಗೌರ್ಮೆಂಟ್ ಹಾಸ್ಪಿಟಲ್ನ ಡಾಕ್ಟರ್ಗಳ ರಿಪೋರ್ಟ್ ಕೊಟ್ಬಿಟ್ರು. ಭಾಳ ಸೀರಿಯಸ್ ಇದೆ ಕೇಸು ಅಂತ. ಆಪ್ರೇಷನ್ ಆಗಲೇಬೇಕು. ಅವರು ವಕೀಲರು ವಾದ ಮಾಡಿದ್ರು, ಲಕ್ವ ಹೊಡೆದು ಬಿಡುತ್ತೆ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಆಗದೆ ಹೋದರೆ ಅಂತ. ನ್ಯಾಯಾಲಯ ಯಾಕೆ ಬೇಕು ರಿಸ್ಕು ಅಂತ ಅಂದ್ಕೊಂಡು. ಅಂದರೆ ನಮ್ಮ ನ್ಯಾಯಾಂಗದ ಭಾಷೆಯಲ್ಲಿ ಹೇಳೋದಾದರೆ ಬೇಲ್ ಈಸ್ ಅ ರೂಲ್, ಜೈಲ್ ಈಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳುತ್ತೆ. ವಿನಾಕಾರಣ ಯಾರನ್ನು ಜೈಲಿನಲ್ಲಿ ಇಟ್ಕೋಬೇಡಿ ಅಂತ ನ್ಯಾಯಾಲಯ ಹೇಳೋದು. ಆ ಪ್ರಕಾರ ಟ್ರೀಟ್ಮೆಂಟ್ ಅಂತೆ ಮೆಡಿಕಲ್ ಬೇಲು ಆಗಲಿ ಅಂತ ಕೊಟ್ಟಿದ್ದರು. ಅದಾದ ಮೇಲೆ ಏನೇನಾಯಿತು ನೀವು ನೋಡಿದ್ದೀರಿ. BGS ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದು. ಇವತ್ತಿನ ತನಕ ಆಪ್ರೇಷನ್ನಿನ ಸುದ್ದಿ ಇಲ್ಲ. 11ನೇ ತಾರೀಕು 2 ದಿನಗಳ ಹಿಂದೆ ಇಂಟ್ರಿಮ್ ಬೇಲ್ನ ಅವಧಿ ಮುಗೀತು. ಇನ್ನೇನು ಅವಧಿ ಮುಗಿತಾ ಇದೆ ಅಂದಾಗ ಆಪ್ರೇಷನ್ಗೆ ಡೇಟ್ ಡಿಸೈಡ್ ಆಗಿಬಿಟ್ಟಿದೆ ಅಂದರು. ಇಂಟ್ರಿಮ್ ಬೇಲ್ ಎಕ್ಸ್ಟೆಂಡ್ ಆಗಿದೆ, ಮತ್ತೆ ಆಪ್ರೇಷನ್ನಿನ ಸುದ್ದಿ ಇಲ್ಲ. ಈಗ ರೆಗ್ಯುಲರ್ ಬೇಲು. ಇವತ್ತು ಅಂದರೆ ದರ್ಶನ್ ಹೆಂಗೂ ಹೊರಗಡೆನೇ ಇರೋದು. ಉಳಿದ ಆರೋಪಿಗಳಿಗೆ ಇವತ್ತು ಜಡ್ಜ್ಮೆಂಟ್ ಕಾಪಿ ತಗೊಳಕ್ಕಾಗಲ್ಲ. ನಾಳೆ ಸೆಷನ್ಸ್ ಕೋರ್ಟಿಗೆ ರಜೆ ಇದೆ. ನಾಳೆನೂ ಕಾಪಿ ಸಿಗಲ್ಲ, ಪ್ರೊಸೆಸ್ ಆಗಬೇಕಲ್ಲ. ರಿಲೀಸ್ ಆರ್ಡರ್ ಸೆಷನ್ಸ್ ಕೋರ್ಟಿಂದ ತಗೋಬೇಕು. ಹೈಕೋರ್ಟಿನ ಆರ್ಡರ್ ತಗೊಂಡೋಗಿ ಸೆಷನ್ಸ್ ಕೋರ್ಟಿಗೆ ಕೊಟ್ಟು, ಸೆಷನ್ಸ್ ಕೋರ್ಟ್ನಿಂದ ರಿಲೀಸ್ ಆರ್ಡರ್ ತಗೊಂಡು ಅದನ್ನು ಜೈಲಿಗೆ ತಗೊಂಡೋಗಿ ಕೊಟ್ಟಾಗ ಜೊತೆಗೆ ಬೇಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು. ಎಲ್ಲ ಆಗಿ ಸೋಮವಾರ ಬಿಡುಗಡೆ ಆಗಬಹುದು. ಪವಿತ್ರ ಗೌಡ ಆ್ಯಂಡ್ 5 ಅದರ್ಸ್ ಸೋಮವಾರ ಬಿಡುಗಡೆ ಆಗ್ಬೋದು. ದರ್ಶನ್ ಅಂತೂ ಹೊರಗಡೆನೇ ಇರೋದ್ರಿಂದ ಬಿಡುಗಡೆ ಯಾವಾಗ ಏನು ಪ್ರಶ್ನೆ ಇಲ್ಲ. ಯಾವಾಗ ಬೇಕಂದ್ರೆ ಅವಾಗ ಮನೆಗೆ ಹೋಗ್ಬೋದು. ರಿಲೀಸ್ ಆರ್ಡರ್ ಒಂದು ಬರಬೇಕು. ಅಭಿಮಾನಿಗಳ ಸಂಭ್ರಮ, ಹರ್ಷೋದ್ಗಾರ, ಫೋಟೋಕ್ಕೆ ಹಾಲಿನ ಅಭಿಷೇಕ ಎಲ್ಲ ಮಾಡಿ, ಫೋಟೋ ಕುಂಕುಮ ಹಚ್ಚಿ ಎಲ್ಲ ಆಯ್ತು ಇವತ್ತು ಮನೆಯ ಮುಂದೆ. ಉಳಿದ ಆರೋಪಿಗಳಿಗೆ ಬೇಲಾಗಿದೆ. ಪಾಪ ಅವ್ರು ಏನಂದ್ರೆ ಏನೂ ಇರಲಿಲ್ಲ ಅವ್ರದ್ದು. ಅವರ ಪೈಕಿ ಬಹುತೇಕರು, ನಾನೇ ಅನೇಕ ಸಲ ಹೇಳಿದೆ, ಅವರಿಗೆ ಕೆಲವರಿಗಂತೂ ಕೊಲೆ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಸರೆಂಡರ್ ಆಗಕ್ಕೆ ಬಂದಿದ್ವು ಅಭಿಮಾನದಿಂದ. ಅವರ ಪೈಕಿ ಕೆಲವರಿಗೆ ಬೇಲಾಗಿತ್ತು, ಇನ್ನು ಕೆಲವರು ಒಳಗಡೆನೇ ಉಳ್ಕೊಂಡಿದ್ರು. ಇವತ್ತು ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ, ಅಕ್ಯೂಸ್ ನಂಬರ್ 2 ದರ್ಶನ್ನು, ಅಕ್ಯೂಸ್ ನಂಬರ್ 6 ಜಗದೀಶ್, 7 ಅನುಕುಮಾರ್, 11 ನಾಗರಾಜ, 12 ಲಕ್ಷ್ಮಣ, 14 ಪ್ರದೂಷ. ಇಷ್ಟು ಜನರಿಗೆ ಇವತ್ತು ಬೇಲಾಗಿತ್ತು. ಜೂನ್ 8, 2024 ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆಯಾಗಿತ್ತು. ಜೂನ್ 8, 2024. ಜೂನ್ 11ನೇ ತಾರೀಕು ಇವರೆಲ್ಲ ಅರೆಸ್ಟ್ ಆದರು. ಒಟ್ಟು 17 ಜನ ಆರೋಪಿಗಳು. 17 ಜನರ ಪೈಕಿ ಈಗಾಗಲೇ 5 ಜನರಿಗೆ ಬೇಲಾಗಿತ್ತು. ರವಿಶಂಕರ್, ದೀಪಕ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್, ಈ 5 ಜನರಿಗೆ ಬೇಲಾಗಿತ್ತು. ಉಳಿದವರು ಬೇರೆ ಬೇರೆ ಜೈಲುಗಳಲ್ಲಿದ್ದರು. ಇವತ್ತು 7 ಜನರಿಗಾಗಿದೆ ಬೇಲು. ಇನ್ನು ಉಳಿದವರು 5 ಜನ, ಪವನ್, ರಾಘವೇಂದ್ರ, ನಂದೀಶು, ಧನರಾಜು, ವಿನಯ್. ಇವ್ರಿಗೆ ಕೊಟ್ಟ ಮೇಲೆ ಅವ್ರಿಗೇನು ಬೇಲ್ ಕೊಡೋಕ್ಕೆ ಸಮಸ್ಯೆ ಅಂದರೆ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆಗಳಿದ್ದಾವೆ. ಇವರು ಒಟ್ಟೊಟ್ಟಿಗೆ ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ, ಬೇರೆ ಬೇರೆ ಹಾಕ್ಕೊಂಡಿದ್ರು. ಕೆಲವರ ಬೇಲ್ ಅಪ್ಲಿಕೇಶನ್ಗಳು ಬೇರೆ ಬೇರೆ ಹಂತದಲ್ಲಿದ್ದಾವೆ, ಇನ್ನು ಕೆಲವರು ಬೇಲ್ ಅಪ್ಲಿಕೇಶನ್ನೇ ಸಲ್ಲಿಸಿಲ್ವಂತೆ. ನನಗೆ ಉಳಿದವ್ರ ಬಗ್ಗೆ ಯೋಚನೆ ಮಾಡಿದಾಗಲೇ ಹೊಟ್ಟೆಲಿ ಒಂಥರ ಸಂಕಟ ಆಗ್ತಿತ್ತು. ತಿನ್ನಕ್ಕೆ ಊಟಕ್ಕೆ ಗತಿ ಇಲ್ಲ ಅವ್ರಿಗೆ. ಅಂಥ ಮನೆಗಳಿಂದ ಬಂದು ಅಭಿಮಾನದ ಕಾರಣಕ್ಕಾಗಿ ಈ ಎಂಥದ್ದು ಸ್ಟಾರ್ ಅಂತಾರಪ್ಪ ಅವನಿಗೆ, ಚಾಲೆಂಜಿಂಗ್ ಸ್ಟಾರ್ ಸಲುವಾಗಿ ಕೊಲೆ ಕೇಸ್ ಮೈ ಮೇಲೆ ಹತ್ಕೊಂಡು ಚಾಲೆಂಜಿಂಗ್ ಸ್ಟಾರ್ ಅನ್ನೋದಾಗಿದ್ದರೆ ಭಾಳ ಜನ ಕೇಳ್ತಾರೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಹಾಕಿದರೆ ಸುಮ್ಮನೆ ಬಿಡ್ತಿದ್ರಾ ನೀವು ಅಂತ. ಚಾಲೆಂಜಿಂಗ್ ಸ್ಟಾರ್ ಅನ್ನಿಸಿಕೊಂಡವರು, ಗಂಡಸು ಆದಂಥವ್ರು ಮರ್ಡರ್ ಆದರೆ ಹೋಗಿ ನಿಂತ್ಕೋಬೇಕು ಪೊಲೀಸ್ ಸ್ಟೇಷನ್ಗೆ. ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡಿದ್ದ, ಬಡ್ದು ಕೊಂದಿದ್ದೀನಿ, ಏನು ಆ್ಯಕ್ಷನ್ ತಗೊಳ್ಳಿ ಅಂತ. ಈ ಪುಣ್ಯಾತ್ಮ ಬೇರೆ ಬೇರೆಯವ್ರನ್ನ 30 ಲಕ್ಷ ಕೊಡ್ತೀನಿ ಸರೆಂಡರ್ ಆಗಿ ಅಂಥೇಳಿ ಕಳಿಸಿ ಏನೇನೋ ಆಗಿತ್ತು. ಅವರ ಪೈಕಿ ಕೆಲವರು ಇನ್ನೂ ಜೈಲಲ್ಲಿದ್ದಾರೆ. ಜಾಮೀನು ಆದ ನಂತರ ಅವರ ಪರ ವಕೀಲರುಗಳು ಮಾತಾಡೋದು ಕೇಳಿಸ್ಕೊಳ್ಳಿ.
ಜಾಮೀನು ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಆಗಿರ್ತದೆ. ಸರ್, ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನು ಏನು ವಕಾಲತ್ತು ವಹಿಸಿ ವಾದವನ್ನು ಮಂಡಿಸಿದ್ದೆ. ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಬಗ್ಗೆ, ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನು ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನು ಮುಂದಿಟ್ಕೊಂಡು ನಾವೇನು ವಾದವನ್ನು ಮಂಡಿಸಿದ್ವಿ, ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನು ಪುರಸ್ಕೃತಗೊಳಿಸಿರುವಂಥದ್ದು. ಇವತ್ತು ದರ್ಶನ್ ಮತ್ತೆ ಉಳಿದಂತ ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಅಂದ್ರೆ ಇದರಲ್ಲಿ ದರ್ಶನ್ ಅವ್ರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ಟಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ, ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶಮ್ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಆರೋಪಿಗಳು ಕೊಟ್ಟಿದೆ. ನೋಡಿ, ಆರೋಪಿ ಪರ ವಕಾಲತ್ ವಹಿಸಿದ ಮೇಲೆ ನಾವು ಬೇಲ್ ಸಿಗುತ್ತೆ ಅಂತಾನೆ ನಾವು ನಿರೀಕ್ಷೆ ಇದ್ದಿದ್ದು ಬೇಲ್ ಸಿಗುತ್ತೆ ಅಂತಾನೆ. ಮತ್ತು ನೀವು ಆಗಲೇ ಕೇಳಿದಾಗೆ ಯಾವ ಗ್ರೌಂಡ್ಸು ಅನ್ನೋದು ಪ್ರತ್ಯಕ್ಷ ಸಾಕ್ಷಿಗಳಂತ ಏನು ತೋರಿಸಿದ್ರು ಅಭಿಯೋಜಕರು, ಅವರ ಸ್ಟೇಟ್ಮೆಂಟ್ಗಳು ಏನು ರೆಕಾರ್ಡ್ ಮಾಡಿದ್ರು ಅದರಲ್ಲಿ ಡಿಲೇ ಇದ್ದಿದ್ದು ಮೊದಲನೇ ಗ್ರೌಂಡು. ಮತ್ತು ಈ ಪ್ಲಾಂಟೆಡ್ ರಿಕವರೀಸ್, ಈ ಬಟ್ಟೆಗಳು ಮತ್ತು ಚಪ್ಪಲಿಗಳು, ಶೂಸ್ಗಳ ಮೇಲೆ ಬ್ಲಡ್ ಇರೋವಂಥದ್ದು, ಈ ಎಲ್ಲ ವಾದಗಳನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ನಮಗೆ ಈ ಜಾಮೀನನ್ನು ನೀಡಿ. ನನ್ನ ಮಗ ಬಂದ ನಮಗೆ ಖುಷಿ ಆಕತ್ತೆ. ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲಪ್ಪ, ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮಗೆ ಸಾಕ್ತಾನೆ. ಓನಪ್ಪ, ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು. ಇನ್ನು ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ಯಾರು ನಮ್ಗೇನೋ ತಂದು ಕೊಟ್ಟಿಲ್ಲ. ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ಭಾಳ ಕಷ್ಟಪಟ್ಟಿದ್ದೀವಿ, ಭಾರಿ ಕಷ್ಟಪಟ್ಟಿದ್ದೀವಿ ಅಂದ್ರೆ ಹೇಳ್ಬಾರ್ದು. ಹಾಂ, ನನ್ನ ಮಗ ಬರ್ತದಾನಂತ ಭಾರಿ ಖುಷಿ ಆಗುತ್ತೆ. ಸಾಕು ಸಾಕು ಸಾಕು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಭೇಟಿ ಆಗಿದ್ರಿ ಇತ್ತೀಚೆಗೆ ಹೋಗಿ ಒಂದು ವಾರ ಆಯ್ತು. ಆಗ್ಲಿ ಪರವಾಗಿಲ್ಲ. ಎಷ್ಟು ವಿಶ್ವಾಸ ಇತ್ತು ಮೇಡಮ್ ಇವತ್ತು ನಿಮಗೆ ಸಿಗುತ್ತೆ ಜಾಮೀನು? ಎಷ್ಟು ವಿಶ್ವಾಸ ಇತ್ತು ಸರ್, ಇತ್ತು. ಖುಷಿಯಾಗಿದೆ. ಹೋಗಿರೋದಕ್ಕೆ ಭಾಳ ನೋವು ತಿಂದ್ವಿ ಸರ್. ನಮ್ಮ ಯಜಮಾನ್ರು ಹೋದ್ರು. ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರು ಸಂತೋಷ ಆಯ್ತು ಸರ್. ತುಂಬ ಕಷ್ಟ ಅಂದ್ರೆ ಹೇಳ್ಬೇಡ ಸರ್. ನಮ್ಮದು ನಾನು ಇಷ್ಟೇ ಸಹ ಮಾತಾಡೋಕೆ ನನಗೆ ಹೋಗಿ ಹಿಂಗೆ ಸಿಗಾಕೊಂಡು ಇದಾಗಿದ್ದಾನೆ. ಏನು ಮಾಡೋಕ್ಕೆ ನಾವು ಅದೇ ನೋಯ್ತು ಸಹ ಮಾತಾಡೋಕೆ ನನ್ನ ಕೈಲಿ ಜಾಸ್ತಿ ಮಾತಾಡೋಕ್ಕಲ್ಲ. ಇಷ್ಟೇ ನಿಮ್ಗೆ ಕೇಳ್ಕೊಂತೀನಿ ನಾನು ಅಷ್ಟೇ. ಹಂಗೆ ಮತ್ತು ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸರ್ ನಾವು. ಮತ್ತು ಏನು ಮಾಡೋಕ್ಕೆ, ದುಡಿಯೋ ಮಗ ಹೋಗಿ ಅಲ್ಲಿ ಕುಂತಿದ್ದಾನೆ ಅಂದಮೇಲೆ ಮತ್ತೆ ಏನಾದರೂ ಹೊಟ್ಟೆಪಾಡಿ ಮಾಡಲೇಬೇಕಲ್ಲ. ಉಳಿದ ಆರೋಪಿಗಳ ಸಂಕಟ, ಅವ್ರ ಮನೆಯವ್ರ ಸಂಕಟ. ಒಬ್ಬ ಆರೋಪಿ ಅರೆಸ್ಟ್ ಆಗಿ ಹೋದರೆ ಬೆಳಗ್ಗೆ ಸರಿಯಾಗಿದ್ದ ಅಪ್ಪ ಸಂಜೆ ಅಷ್ಟೊತ್ತಿಗೆ ಸತ್ತೋಗ್ಬಿಟ್ರು. ಮಣ್ಣು ಕೊಡೋಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೆ. ಈಗ ಬಿಡುಗಡೆಯಾಗಿ ಬರ್ತಾರಲ್ಲ, ಅಮ್ಮಂದ್ರಿದ್ದೀರಿ, ಏನು ಮಕ್ಕಳ ಮೇಲೆ ಮಕ್ಕಳಿಗೆ ಎಷ್ಟು ವಯಸ್ಸಾದ್ರೆ ಏನಂತೆ ಕೈ ಮಾಡೋದೇನು ತಪ್ಪಲ್ಲ. ಕಪಾಳ ಕೊಡೋದು ಮನೇಲಿ ಇಟ್ಕೊಳ್ಳಿ, ಅವ್ರನ್ನ ಕಪಾಳ ಕೊಡೋದು ಮನೇಲಿ ಇಟ್ಕೊಳ್ಳಿ, ಮನೆ ನೋಡ್ಕೊಂಡಿರಕ್ಕೆ ಹೇಳಿ. ಬೆಳಗ್ಗೆ ಊಟಕ್ಕಿದ್ರೆ ಮಧ್ಯಾಹ್ನಕ್ಕೆ ಏನು ಅನ್ನೋ ಚಿಂತೆಯಲ್ಲಿರೋರಿಗೆ ಇದು ಬೇರೆ. ಸುಖದ ಜೀವಕ್ಕೆ ಎಮ್ಮೆ ಹೈನ ಅಂತೆ, ಗಾದೆ ಮಾತು ನಮ್ಮ ಕಡೆ. ಇನ್ನು ರೇಣುಕಾಸ್ವಾಮಿ ಮನೆಯವರು ಏನಂತಾರೆ, ಜಾಮೀನಿನ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಅವರು. ಅಂತಿಮ ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತಂದರು. ಅಂತಿಮ ನ್ಯಾಯ ನಮಗೆ ಸಿಗುತ್ತೆ ಅನ್ನೋ ಭರವಸೆ. ಕೇಳಿಸ್ಕೊಳ್ಳಿ, ಕಾಶಿನಾಥಯ್ಯ ಮಾತಾಡಿದ್ದಾರೆ. ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ. ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಇರೋದು ಬೇಲ್ ಆಗಿರ್ಬೋದು. ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ, ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾವು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋರು ಅಷ್ಟೇ, ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟ. ಏನಾದರೂ ಅಂದ್ಕೊಟ್ಟಿದ್ದಾರೆ ಜಾಮೀನು ಸಿಗುತ್ತೆ ಅಂತ? ಎಲ್ರಿಗೂ ಜಾಮೀನು ಸಿಗುತ್ತೆ ಅಂತ? ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ, ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ. ಅದಕ್ಕೆ ನಾವು ಇದ್ವಿ. ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ.
ಸಿಗುತ್ತೆ ಅಂತ ನಂಬಿಕೆ ಇದೆ. ತಪ್ಪಿತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ, ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಮುಂದೆ ಹೇಳ್ತೀವಿ. ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ. ನಮಗೆ ಮಗನ ಬೇಕೇ ವಿನಃ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ. ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೆ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲೆ. ನಾವು ಇದಕ್ಕೂ ಮುನ್ನ ಯಾರಾದರೂ ನಿಮ್ಮ ಸಂಪರ್ಕ ಮಾಡಿದ್ರಾ ಈ ಥರ? ಎಲ್ಲರಿಗೂ ಬೇಲಾಗಿದೆ ಅಂತ ಯಾರೋ ಪತ್ರಕರ್ತರು ಕೇಳ್ತಾರೆ, ದರ್ಶನಕ್ಕೆ ಬೇಲಾಗಿದೆ, ಅವ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಅಂತ, ಮಾತುಕತೆಗೆ ಬಂದರೆ ಅಂತ. ಈ ಸಮಾಜದಲ್ಲಿ ಏನೇನೋ ಆಗಬಹುದು, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಹಂಗೆ ಮಾತುಕತೆ ಮಾಡಬಾರ್ದು, ಕಾನೂನಿಗೆ ವಿರುದ್ಧ ಅದು. ಬೇಲ್ಗೆ ಕಂಡೀಷನ್ ಹಾಕುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅನ್ನೋದೊಂದು ಕಂಡೀಷನ್ ಹಾಕಿರ್ತಾರೆ. ಇದರಲ್ಲಿ ಕೊಟ್ಟಿದ್ದು 1 ಲಕ್ಷ ಬಾಂಡು, 2ರಿಂದ ಶ್ಯೂರಿಟಿ, ಇದೇ ರೀತಿಯ ಅಪರಾಧವನ್ನು ಇನ್ನೊಂದು ಮಾಡೋಂಗಿಲ್ಲ ಅಂತ ಕಂಡೀಷನ್ ಹಾಕಿದೆಯಂತೆ ಕೋರ್ಟು. ಬೆಂಗಳೂರು ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ, ಅನಿವಾರ್ಯವಾದರೆ ಸೆಷನ್ಸ್ ಕೋರ್ಟಿನ ಅನುಮತಿ ಪಡೆದು ಹೋಗಬೇಕು ಅಂತ ಕಂಡೀಷನ್ ಹಾಕಿದೆಯಂತೆ. ಫಿಕ್ಸ್ ನಾರ್ಮಲ್ ಕಂಡೀಷನ್ನಲ್ಲಿರುತ್ತೆ. ಆರೋಪಿಗಳ ಏನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು, ದೂರುದಾರರ ಮೇಲೆ ಪ್ರಭಾವ ಬೀರಬಾರ್ದು. ಅಕಸ್ಮಾತ್ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟರು ಅಂತಾನೆ ಇಟ್ಕೊಳ್ಳಿ. ಎಲ್ಲಿ ತನಕ ಪ್ರಾಸಿಕ್ಯೂಷನ್ ಗಟ್ಟಿಯಾಗಿರುತ್ತೋ, ಎಲ್ಲಿ ತನಕ ತನಿಖಾಧಿಕಾರಿಗಳು ಗಟ್ಟಿಯಾಗಿರ್ತಾರೋ ಅಲ್ಲಿ ತನಕ ರೇಣುಕಾಸ್ವಾಮಿಯ ತಂದೆಯ ನಿರ್ಧಾರಗಳು ಏನೂ ನಡೆಯೋದಿಲ್ಲ. ಕ್ರಿಮಿನಲ್ ಕೇಸ್ ಇದು. ದರ್ಶನ್ ಹೆಂಡತಿಗೆ ಹೊಡೆದ ಪ್ರಕರಣ ಇತ್ತಲ್ಲ, ಆ ಪ್ರಕರಣದಲ್ಲಿ ಎಲ್ಲರೂ ಕೂತ್ಕೊಂಡು ರಾಜಿ ಮಾಡಿ ಹೆಂಡತಿನೇ ನಾನು ನನ್ನ ಗಂಡನ ಮೇಲಿನ ಆರೋಪಗಳನ್ನು ವಾಪಸ್ ತಗೊಳ್ತೀನಿ ಅಂದರೂ ಕೋರ್ಟ್ ಒಪ್ಪಬೇಕಲ್ಲ. ಕ್ರಿಮಿನಲ್ ಕೇಸು ಇದೇನು ಆಸ್ತಿ ಜಗಳನ? ನಮ್ಮ ಸೈಟ್ ಅವ್ರು ತಗೊಂಡಿದ್ದಾರೆ, ನಮ್ಮ ಚೆಕ್ ಬೌನ್ಸ್ ಆಗಿಬಿಟ್ಟಿದೆ, ಅದಾ ಇದು ಲೋಕ ಅದಾಲತ್ನಲ್ಲಿ ಬಗೆಹರಿಸ್ಕೊಳ್ಳೋಕ್ಕೆ. ಇಟ್ಸ್ ಅ ಕ್ರಿಮಿನಲ್ ಕೇಸ್. ಹಾಗೆ ಬೇರೆ ಯಾರು ಸಂಪರ್ಕಿಸಲು ಪ್ರಯತ್ನ ಪಟ್ಟಿದ್ದಾರಾ? ರೇಣುಕಾಸ್ವಾಮಿಯ ತಂದೆ ಹೋಗಿ ಕಂಪ್ಲೇಂಟ್ ಕೊಡಬಹುದು, ಇಂಥವ್ರು ನನ್ನನ್ನು ಸಂಪರ್ಕಿಸೋಕೆ ಪ್ರಯತ್ನ ಪಡ್ತಿದ್ದಾರೆ, ಇಂಥವ್ರು ರಾಜಿ ಸಂಧಾನ ಮಾಡ್ಕೊಳಕ್ಕೆ ಬರ್ತಿದ್ದಾರೆ ಅಂತ. ಇಟ್ಸ್ ಅ ವೆರಿ ಆರ್ಗ್ಯಾನಿಕ್ ಕೇಸ್. ರೇಣುಕಾಸ್ವಾಮಿಯ ತಂದೆಗೆ ತಮ್ಮ ಮಗ ಕೊಲೆ ಆಗಿದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ, ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವರೇನೋ ಕಂಪ್ಲೇಂಟ್ ಕೊಟ್ಟು ದರ್ಶನ ಮೇಲೆ ನಮಗೆ ಅನುಮಾನ ಇದೆ ಅಂದಿದ್ರೆ ಆ ಮಾತು ಬೇರೆ. ಇದು ಅವ್ರ ಕೈಲಿಲ್ಲ ಈ ಕೇಸು. ಇನ್ನೊಂದು ಹೇಳ್ತಾರೆ ಅವರು, ನಮ್ಮ ಸೊಸೆಗೊಂದು ಪರ್ಮನೆಂಟ್ ಜಾಬ್ ಕೊಡಬೇಕು ಅಂತ. ಇದು ಅರ್ಥ ಆಗೋದಿಲ್ಲ ನನಗೆ, ಇದು ಅರ್ಥ ಆಗೋದಿಲ್ಲ. ಏನು ರೇಣುಕಾಸ್ವಾಮಿ ಗಡಿ ಕಾಯೋದಕ್ಕೆ ಹೋಗಿ ಹುತಾತ್ಮನಾಗಿದ್ದ? ಪರ್ಮನೆಂಟ್ ಜಾಬ್ ಕೊಡಬೇಕು ಅಂದರೆ ಏನು ಅರ್ಥ ಅದು? ಆ ಕುಟುಂಬದ ಬಗ್ಗೆ ನನಗೆ ಮಾಡದ ತಪ್ಪಿಗೆ ವೈಧವ್ಯ ಅಡರ್ಕೊಂಡಿದೆ ಆ ಹೆಣ್ಣುಮಗಳಿಗೆ, ಅದರ ಬಗ್ಗೆ ನನಗೆ ಕನಿಕರ ಇದೆ, ನೋ ಡೌಟ್. ಹಾಗಂತ ರೇಣುಕಾಸ್ವಾಮಿ ಏನು ಕೆಲಸ ಮಾಡಿದ್ದು? ಪವಿತ್ರ ಗೌಡಗೆ ಮೆಸೇಜು. ಈಗ ಮೆಸೇಜ್ ಹಾಕಿ ಯಾರ್ಯಾರು ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಹಾಕ್ತಾರೋ ಅವ್ರನ್ನೆಲ್ಲ ಹೋಗ್ಕೊಲ್ಲಬಹುದಾ? ಈತನ ಕೆಲವು ಅಭಿಮಾನಿಗಳು ಹೇಳ್ತಾರೆ, ನಾವು ನಮ್ಮ ಮನೆಯವ್ರಿಗೆ ಮೆಸೇಜ್ ಬಂದರೂ ಹಂಗೆ ಮಾಡೋದು ಅಂತ. ಈ ಇದರಲ್ಲಿ ಮನೆಯವರು ಯಾರು, ಹೊರಗನವ್ರು ಯಾರು? ಇದು ಕೋಸಂಬರಿ ಇದೆ ಈ ಕೇಸು. ಕಟ್ಕೊಂಡು ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಹೆಂಡತಿಗೆ ಈ ಮನುಷ್ಯ ಆಡಿದ ಮಾತುಗಳನ್ನು ನಾನು ಹೇಳಬಾರ್ದು, ನೀವು ಕೇಳಬಾರ್ದು. ಕಟ್ಕೊಂಡು ಹೆಂಡತಿಗೆ ಹಂಗಂದು ಜಲಗಾರ ಗಿಲಗಾರ ಅಂದು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದವ್ರನ್ನ ಕರೆದು ಮರ್ಡರ್ ಮಾಡಿ ಅನುಭವಿಸಬಾರದನ್ನು ಅನುಭವಿಸಿ. ನಾನು ಯಾವತ್ತೋ ಒಂದು ಸಲ ಹೇಳಿದ್ದೆ, ಇವತ್ತು ಹೇಳ್ತೀನಿ, ಚೆನ್ನಾಗಿದ್ದಿದ್ರೆ ಇಡೀ ಕನ್ನಡ ಚಿತ್ರರಂಗವನ್ನು ಆಳಬಹುದಾಗಿದ್ದ ನಟ. ಎಡಸೊಕ್ಕಿನ ಕಾರಣಕ್ಕಾಗಿ ಇಷ್ಟೆಲ್ಲ ಅನುಭವಿಸೋದು. ಈಗ ಅನೇಕ ಜನ ಸಂತೋಷ ವ್ಯಕ್ತಪಡಿಸಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳು. ನೀವು ಅಭಿಮಾನಿಗಳಲ್ಲ, ಹಿತೈಷಿಗಳು, ಸ್ನೇಹಿತರು. ನೀವು ನಿಜವಾಗ್ಲೂ ಸ್ನೇಹಿತರು ಅನ್ನೋದಾದರೆ, ನಿಜವಾಗಿಯೂ ಹಿತೈಷಿಗಳನ್ನೋದಾದರೆ ಕೂತ್ಕೊಂಡು ಮಾತಾಡಿ, ಒಂದು ಸಲ ಕೂತ್ಕೊಂಡು ಮಾತಾಡಿ. ಸ್ವಲ್ಪ ಚರ್ಬಿ ಕಡಿಮೆ ಮಾಡ್ಕೋಬೇಕು ಇನ್ಮೇಲೆ. ಹಿಂಗಿದ್ರೆ ಆಗೋದಿಲ್ಲ. ಆಗಿದ್ದಾಗ ಹೋಗಿದೆ. ಏನೋ ಹೈಕೋರ್ಟಿನ ಕರುಣೆ, 182 ದಿವಸಕ್ಕೆ ಸಾಮಾನ್ಯವಾಗಿ ಹೊರಗಡೆ ಬರೋದು ಕಷ್ಟ ಇದೆ, ಹುಷಾರಿಲ್ಲ, ಅದು ಇದು ಏನೋ ಕೋರ್ಟ್ ಕರುಣೆ ತೋರಿಸಿದೆ. ಪಶ್ಚಾತ್ತಾಪ ಅನ್ನೋದೊಂದು ದೊಡ್ಡದು. ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ಹೇಳ್ತಾ ಇದ್ದೆ ನಾನು, ರಿಗ್ರೆಟ್ ಅನ್ನೋದು ಇದೆಯಲ್ಲ ಮನುಷ್ಯನಿಗೆ, ಅದು ತನಗೆ ತಾನು ಕೊಟ್ಕೊಳ್ಳೋ ಶಿಕ್ಷೆ. ಅಯ್ಯೋ ಹಿಂಗಾಗ್ಬಿಡ್ತು, ನನ್ನ ಯಾವ ವರ್ತನೆ ಇದಕ್ಕೆ ಕಾರಣ ಆಯಿತು, ಆ ವರ್ತನೆ ಇನ್ನು ಮುಂದೆ ಯಾವತ್ತೂ ಬರದೇ ಇರೋ ಹಂಗೆ ನೋಡ್ಕೋಬೇಕು. ಇದನ್ನು ಹೆಂಡತಿಗೆ ಹೊಡೆದು ಜೈಲಿಗೆ ಹೋದಾಗಲೇ ಕಲ್ತು ಬಿಟ್ಟಿದ್ರೆ ಇವತ್ತು ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಿರಲಿಲ್ಲ.
ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ತವೆ, ಅವುಗಳ ಬಗ್ಗೆ ಮಾತಾಡೋದೇ ಕಂಠ ಶೋಷಣೆ ಕೆಲವು ಸಲ. ನೋಡೋಣ ಈ ಮನುಷ್ಯ ಬದಲಾಗ್ತಾನ. ಮಾತು ಅಬ್ಬಬ್ಬಬ್ಬಬ್ಬಬ್ಬ, ಕೇಳಿಸ್ಕೊಂಡ್ರೆ ತೀರ್ಥ ಹಾಕ್ಕೊಂಡು ಸ್ವಚ್ಛಗೊಳಿಸ್ಬೇಕು ಕಿವಿನ. ಆ ಮಾತುಗಳು, ಆ ನಡತೆ. ನೋಡೋಣ ಜಾಮೀನು ಸಿಕ್ಕ ಮೇಲಿನ ವರ್ತನೆ ಹೆಂಗಿರುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.